ಬೆಂಗಳೂರು ನಗರದ ವರ್ತೂರು ಸಮೀಪದ ಗುಂಜೂರು ಪಾಳ್ಯದಲ್ಲಿ ಕಾರ್ಮಿಕರು ವಾಸಿಸ್ತಾ ಇದ್ದ ಶೆಡ್ಗಳಲ್ಲಿ 15ಕ್ಕೂ ಹೆಚ್ಚು ಸಿಲಿಂಡರ್ಗಳು ಏಕಾಏಕಿ ಸ್ಫೋಟಗೊಂಡಿದ್ದು ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಿಲಿಂಡರ್ ಸ್ಫೋಟಗೊಳ್ತಿದ್ದಂತೆ ಆಕಾಶದೆತ್ತರಕ್ಕೆ ಬೆಂಕಿ ಹಾಗೂ ಹೊಗೆ ಕಾಣಿಸಿಕೊಂಡಿದ್ದು ಅಕ್ಕಪಕ್ಕದ ಜನ ಚಲ್ಲಾಪಿಲ್ಲಿಯಾಗಿ ಓಡ್ ಹೋಗಿದ್ದಾರೆ. ಮುರಳಿ ಎಂಬುವರ ಈ ಜಾಗದಲ್ಲಿ 30ಕ್ಕೂ ಹೆಚ್ಚು ಶೆಡ್ಗಳನ್ನು ನಿರ್ಮಿಸಿ ಕಾರ್ಮಿಕರಿಗೆ ನೀಡಲಾಗಿದೆ. ಇಂದು 12 ಗಂಟೆ ಸಮಯದಲ್ಲಿ ಏಕಾಏಕಿ ಸಿಲಿಂಡರ್ಗಳು ಸ್ಫೋಟಗೊಂಡಿವೆ. ಅದೃಷ್ಟವಶಾತ್ ಶೆಡ್ಗಳಲ್ಲಿ ಯಾರೂ ಇರಲಿಲ್ಲ. ಎಲ್ಲರೂ ಕೆಲಸಕ್ಕೆ ಹೊರ ಹೋಗಿದ್ರು. ಇದರಿಂದ ಪ್ರಾಣಾಪಾಯ ಆಗಿಲ್ಲ. ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಿಸುವುದಲ್ಲದೆ ಹಂದಿಗೂಡುಗಳಂತ ಈಗ ಜಾಗದಲ್ಲಿ ಕಾರ್ಮಿಕರು ಹೀನಾಯವಾಗಿ ಬದುಕು ಸಾಗಿಸುತ್ತಿದ್ದಾರೆ. ನಾಳೆ ಏನಾದರೂ ಘಟನೆ ಸಂಭವಿಸಿದ್ರೆ ಅಪಾರ ಪ್ರಮಾಣದ ಜೀವಹಾನಿ ಆಗ್ತಾ ಇತ್ತು. ಇಲ್ಲಿನ ವಾಸಿಗಳು ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಸೇರಿ ನಮ್ಮ ರಾಜ್ಯದ ಯಾದಗಿರಿ, ಗುಲ್ಬರ್ಗದವರು. ಇಲ್ಲಿ ಏನಂದ್ರೆ ಹಳೆ ಸಿಲಿಂಡರ್ಗಳು ಆಗಿರೋದು ಒಂದು ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಇವರು ತೊಗೊಂಬಂದಿರೋ ಸಿಲಿಂಡರ್ಗಳೆಲ್ಲ ಆಚೆಗಡೆ ಬ್ಲಾಸ್ಟ್ ಆಗಿದ್ದಾದಮೇಲೆ ಅರ್ಧ ಜನ ಆಚೆಗಡೆ ಸಿಲಿಂಡರ್ ತೊಗೊಂಬಂದರು. ಎಲ್ಲ ಹಳೆ ಸಿಲಿಂಡರ್ಗಳು ಮತ್ತು ಯಾವುದು ನಮ್ಗೆ ಗೊತ್ತಿರೋವಂಥ ಸಿಲಿಂಡರ್ಗಳು ಯಾವುದೂ ಇಲ್ಲ. ಎಲ್ ಪಿ ಯಾವುದು ನಾವು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಯಾವುದಿದೆ ಆ ಥರದ್ದು ಯಾವುದೂ ಇಲ್ಲ. ಎಲ್ಲ ಲೋಕಲ್ ಸಿಲಿಂಡರ್ಗಳನ್ನ ತಂದು ಯೂಸ್ ಮಾಡ್ತಾಯಿದ್ದಾರೆ ಇವರು. ಇದ್ರ ಮೇಲೆ ಸ್ವಲ್ಪ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತು ಇಲ್ಲಿ ಯಾರು ಅವ್ರಿಗೆ ಜಾಗ ಕೊಟ್ಟಿದ್ದಾರೆ ಅವರು ಸ್ವಲ್ಪ ಎಚ್ಚೆತ್ಕೊಂಡು ಇಲ್ಲಿರುವಂಥ ಸ್ಥಳೀಯರು ಬೇರೆಯವ್ರು ಯಾರಿದ್ದಾರೆ ಎಲ್ಲ ಊರವ್ರಿಗೆ ಸಮಸ್ಯೆ ಇದು. ಯಾಕಂದರೆ ಜೀವ ಅಂದರೆ ಎಲ್ಲರದ್ದು ಒಂದೇ ಅಲ್ವಾ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನು ತಗೊಬೇಕು ನೀವು. ಮತ್ತು ಇದಕ್ಕೆ ಒಂದು ಸೇಫ್ಟಿ ಮೆಷರ್ಸ್ನ ಕೂಡ ನೀವು ಫಾಲೋ ಮಾಡಬೇಕು. ಈ ಥರ ಕಮರ್ಷಿಯಲಾಗಿ ನೀವು ಇಷ್ಟು ಜನಕ್ಕೆ ಜಾಗ ಕೊಟ್ಟಿರುವಾಗ ಅವರ ಸೇಫ್ಟಿನೂ ನೀವು ನೋಡಬೇಕಾಗುತ್ತೆ. ಇವರು ಬಳಸೋ ಸಿಲಿಂಡರ್ಗಳು ಖಾಸಗಿ ಕಂಪನಿಯವು. ಇವುಗಳು ಯಾವುದೇ ಸೇಫ್ಟಿ ಇಲ್ಲ, ಒತ್ತಡ ತೆಗೆದುಕೊಳ್ಳದೆ ಸ್ಫೋಟಗೊಳ್ತವೆ. ಯಾರೇ ಆದರೂ ಅವರ ಜೀವಗಳಿಗೆ ಬೆಲೆ ಇಲ್ಲ. ಅವರ ಜೀವಗಳ ಜೊತೆ ಆಟ ಆಡೋಕೆ ಯಾರಿಗೂ ಹಕ್ಕಿಲ್ಲ. ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ಳುವುದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಜೀವನ ಹರಸಿ ಬಂದಿರುವ ಬಡ ಕೂಲಿ ಕಾರ್ಮಿಕರ ಸುರಕ್ಷತೆಗೆ ಕ್ರಮ ಕೈಗೊಳ್ಳಿ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ರವಿ ಎನ್, PTV ನ್ಯೂಸ್ ಕನ್ನಡ, ಬೆಂಗಳೂರು.